ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಬಂದು ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ. ಓಕೆ. ಇಲ್ಲಿ ಯಾರು ನಿಂತಿದ್ದಾರೆ? ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ, ಇಲ್ಲೇ ಸುಧಾಕರ್ ಅವರು ನಿಂತವ್ರೆ. ಇಲ್ಲೇ ರಕ್ಷಾರಾಮಯ್ಯ ಅವರು ಪ್ರಧಾನ ಕಾರ್ಯದರ್ಶಿಗಳು ಯೂತ್ ಕಾಂಗ್ರೆಸ್ಸು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಳ್ಳೆ ಬೆಂಬಲ ಕೊಡ್ತಾ ಇದ್ದೀವಿ. ಓಕೆ. BJP ಅದು ಕೋಮುವಾದ ಪಾರ್ಟಿ, ಅದು RSS ಬೆಲ್ಟು. ಅದು ಕಾರಣಾಂತರದಿಂದ ನರೇಂದ್ರ ಮೋದಿ ಸರ್ಕಾರ ನಮಗೆ ಸಾರ್ವಜನಿಕರಿಗೆ ತುಂಬ ಕಾರಣಾಂತರದಿಂದ ತೊಂದರೆ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆಗಬೇಕು, ಇಲ್ಲಾಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಹೇಳ್ತಾವ್ರೆ ಅಂದರೆ, ಈ ರಕ್ಷಾರಾಮಯ್ಯ ಅವರು ಹೊರಗಡೆ ಅವರು, ಸುಧಾಕರ್ ಅವರು ಒಳಗಡೆ ಅವರು ಅಂತವ್ರೆ. ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಎಲ್ಲಿದ್ರೂ ಈಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ SC ಕಮ್ಯುನಿಟಿ ಓಟ್ಗಳಿದ್ದಾವೆ, BCM ಕಮ್ಯುನಿಟಿ ಓಟ್ಗಳಿದ್ದಾವೆ, ಬಲ್ಜಿಗಾಸ್ ಕಮ್ಯುನಿಟಿ ಓಟ್ಗಳಿದ್ದಾವೆ. 100% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಬೇಕು. BJP ಮೋದಿಯವರು ಬೇಡ ಅಂತೀರಾ? ಮೋದಿಯವ್ರ ಸರ್ಕಾರ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಈಗ ನೀವು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಆಸೆ ಪಟ್ಟು ನಮಗೆ ರಾಹುಲ್ ಗಾಂಧಿ ಆಗ್ಬೋದು, ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಬೋದು. ಇರ್ಬೋದು. ಕಾಂಗ್ರೆಸ್ ವರ್ಸಸ್ BJP, ರಾಹುಲ್ ಗಾಂಧಿ ವರ್ಸಸ್ ಮೋದಿಯವರು. ತಮ್ಮ ಅಭಿಪ್ರಾಯ? ಮೋದಿಯವರೇ ಬರಬೇಕು. ಮೋದಿಯವರೇ ಬರಬೇಕು. ಎಲ್ಲ 2,000 ಕೊಟ್ಟವ್ರೆ, ಫ್ರೀ ಬಸ್ ಕೊಟ್ಟವ್ರೆ, ಮೋದಿ ಅಂತ ಇದ್ದೀರಾ? ನೀರು ಮಾತ್ರ ಗತಿ. 2,000 ಕೊಟ್ಟಿದ್ದಕ್ಕೇನೆ ಅವ್ರು ಗೆದ್ದು ಬಂದಿದ್ದು, ಇಲ್ಲಿದ್ರೆ ಬರ್ತಾ ಇರಲಿಲ್ಲ. ಫ್ರೀ ಬಸ್ 2,000 ಕೊಟ್ಟಿದ್ದಕ್ಕೆ ಗೆದ್ರು, ಇಲ್ಲಿದ್ರೆ ಅವ್ರು ಗೆಲ್ತಾ ಇದ್ದಾರೆ. ಈಗ ಅದೆಲ್ಲ ನೋಡಿ ಸುಸ್ತಾಗ್ಬಿಟ್ಟಿದ್ದೀರಾ? ಈಗ ಅದಕ್ಕೆ ಮೋದಿ ಅವ್ರು ಬೇಕು ಅಂತ ಇದ್ದೀರಾ? ಈಗೇನಮ್ಮ ಹಿಂಗಂತ ಮಾತು? ಕೊಟ್ಟರು ಬೇಡ ಅಂತವ್ರೆ, ಮೋದಿ ಬೇಕು ಅಂತವ್ರೆ. ಓಕೆ, ನಮ್ಮ ಅಭಿಪ್ರಾಯ ಹೇಳ್ತಾ ಇರ್ಬೇಕು. ಒನ್ ಮೋರ್ ಅಂತ BJPನೇ ಗೆಲ್ತಾ ಇರ್ಬೇಕು ನಮ್ಗೆ. ಹೌದಾ? ಯಾರು ಇಲ್ಲಿ BJPಗೆ ನಿಂತಿರೋ ಗೊತ್ತಲ್ಲ? ಸುಧಾಕರ್ ಸರ್. ಓಕೆ. ಇವರು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಸೈಡ್ ಅಲ್ಲ, ಗೊತ್ತಿದೆ. ಅವ್ರು ಯಾರು? ಅವರು ಗೆಲ್ಬೇಕಾ ಗೆಲ್ಬಾರ್ದು? ಬೇಡ, ನಮ್ಗೆ BJP ಗೆಲ್ಬೇಕು. ಅವರು ನಿಮ್ ತರ ಯೂತ್, ನಮ್ ತರ ಯೂತ್. ಆದ್ರೆ ಚಿಕ್ಕಬಳ್ಳಾಪುರ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಸುಧಾಕರ್ ಸರ್ ಅವ್ರಿಗೆ. ಅವರು ಒಳಗಡೆ ಕಡೆಯವರು, ಕಾಂಗ್ರೆಸ್ ಕಡೆಯವರು, ಆಚೆ ಕಡೆಯವರು. ಸುಧಾಕರ್ ಅವರು ನಿಮ್ಮೂರವರು, ನಮ್ಮೂರವರು. ಏನ್ ಫೆಸಿಲಿಟಿ ಬೇಕಾ ಮಾಡ್ಕೊಟ್ಟವ್ರೆ. ಇವಾಗ ಕಾಂಗ್ರೆಸ್ ಅವ್ರು ನಮ್ಗೆ ಏನ್ ಮಾಡೋರೆ? ಪ್ರದೀಪ್ ಈಶ್ವರ್ ಅವ್ರು ಸೋಲ್ಸ್ತೀನಿ ಅಂತವ್ರೆ. ಯಾರು? ಅವ್ರನ್ನ? ಅದು ಆಗಲ್ಲ. ಮೊನ್ನೆ ಸೋಲ್ಸ್ಬಿಟ್ರೆ ಮೊನ್ನೆ ಅದು ಹೆಂಗ ಹೋಗ್ಬಿಡ್ತು. ಒನ್ಸ್ ಮೋರ್ ಅಂತ ಎಂಪಿಗೆ ಬಂದಿದೀವಲ್ಲ. ಒನ್ಸ್ ಮೋರ್ ಅಂತ ಎಂಪಿಗೆ ಬಂದಿದ್ದೀರಾ? ಈಗ ಗೆಲ್ಸ್ತೀನಿ ಅಂತ ಇದ್ದೀರಾ? ಪಕ್ಕ ಗೆಲ್ಲೋದೇ ಸುಧಾಕರ್. ಈಗ ಸುಧಾಕರ್ ಅವ್ರ ಹೋದ್ಸಲ ಸೋಲ್ಸಿದ್ರು, ಈ ಸಲ ಗೆಲ್ಲಿಸ್ತೀನಿ ಅಂತ ಇದ್ದೀರಾ. ಈಗ ನಿಮ್ಮ ಥರ ಯಂಗ್ಸ್ಟರ್ ಅವರು ರಕ್ಷಾರಾಮಯ್ಯ ಅವರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಹೊರಗಿನ ಕಡೆಯವರು, ಅದಕ್ಕೆ ಅವ್ರಿಗೇನು ಗೊತ್ತಿರಲ್ಲ. ಸುಧಾಕರ್ ಅಂದ್ರೆ ಇಲ್ಲೇ ಲೋಕಲ್ ಇದ್ದಾರೆ, ಎಲ್ಲ ಗೊತ್ತಿರುತ್ತೆ, ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತಾರೆ. ಅದಕ್ಕೆ ಓಕೆ. ರಾಮ ಜನ್ಮಭೂಮಿ ಎಲೆಕ್ಷನ್ ಪರ್ಪಸ್ಗೋಸ್ಕರ ಓಪನ್ ಮಾಡಿದ್ರು ಅಂತ ಅವ್ರೆ, ಅದು ಅಭಿಪ್ರಾಯ? ಇಲ್ಲ, ಹಿಂದೂಸ್ ಇದಕ್ಕೋಸ್ಕರ ಮಾಡಿದ್ರು. ಈಗ ಬಸ್ ಸ್ಟ್ಯಾಂಡಿನ ಕಾರ್ಯಕ್ರಮ ಮುಗಿದಿದೆ, ಇನ್ನು ಮುಂದೆ ಹೋಯ್ತಾ ಇದ್ದೀವಿ. ಚಟಾಪಟ ಅಂತ ಹೇಳ್ತಾ ಇರೋಣ, ಕೇಳ್ತಾ ಇರೋದು ಒನ್ ಮೋರ್ ಅಂತ ಇರೋದು. ಬನ್ನಿ ಹೋಗೋಣ. ಇಡೀ ಕುಟುಂಬ ಕೂತವ್ರೆ, ಕೇಳ್ತಾ ಇದ್ದೀವಿ ಒನ್ ಮೋರ್ ಅಂತ. ಬನ್ನಿ, ನಿಮ್ಮ ಅಭಿಪ್ರಾಯ? ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ಯಾರು ಗೆಲ್ಬೋದು ಅಂದ್ರೆ ಇಬ್ರು ಈಕ್ವಲ್ ಅವ್ರೆ, ಹೇಳಕ್ಕಾಗಲ್ಲ. ಫೈಟ್ ಇದೆ, ಅದ್ರಲ್ಲಿ ನಾವು ಏನೋ ಹೇಳಕ್ಕಾಗಲ್ಲ. ಇಬ್ರು ಈಕ್ವಲ್ ಇದ್ದಾರೆ. ಇಲ್ಲೇ ಇವರೇ ಗೆಲ್ಬೋದು, ಅವರೇ ಗೆಲ್ಬೋದು, ಕಮ್ಮಿ ಒಟ್ಟೆ ಗೆಲ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಫೈಟ್ ಇದೆ, ಫೈಟ್ ಎಂದು ಇದು. ಇವಾಗ ಕಾಂಗ್ರೆಸ್ ವರ್ಸಸ್ BJP ದಳ, ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು, ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಸರ್ ಸುಧಾಕರ್ ಸರ್, ನಮ್ದು ಸುಧಾಕರ್ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸುಧಾಕರ್ಗೆ ನಮ್ದು. ಈಗೆಲ್ಲ ಸೋಲ್ತಾರೆ ಅಂತ ಇಲ್ಲ ಸರ್, ಗೆಲ್ತಾರೆ 100%. ಹೋದ್ಸಲ ಸೋಲ್ಸಿದ್ರೆ? ಹೋದ್ಸರ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಒಂದ್ಸಲ ಸೋಲ್ಸಿದ್ದೀವಿ, ಈ ಸಲ ಗೆಲ್ಸ್ಲೇಬೇಕು ಅಂತ ಛಲ ತಗೊಂಡಿದ್ದೀವಿ. ಇಲ್ಲ ಸರ್, ಮೊನ್ನೆ ನಮ್ಮೂರಲ್ಲಿ ಲೀಡ್ ಬಂದಿತ್ತು, ಒಳ್ಳೆ ಲೀಡ್ ಬಂದಿತ್ತು, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವಾಗೂ ಸುಧಾಕರ್ಗೆ ಧನ್ಯವಾದ. ನಿಮಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.